ನಂದಿಶಾ ಎಲ್ಲಪ್ಪ ಫೋನ್ ಮಾಡ್ದೆ ನಮಗೆ? ಹ್ಞೂ ಆಂಟಿ ಮಾಡಿದ್ದೀನಿ, ಬತ್ತಾಳೆ ಇರಿ. ಅಮ್ಮ ನವ್ಯ ಮಗಳೇ. ಅಮ್ಮ ಅಮ್ಮ ಸುಮ್ಮನಿರು, ಯಾಕೆ ಇಷ್ಟು ಹೇಳ್ತಿದ್ಯಾ? ನೋಡಿ ನಾನು ಚೆನ್ನಾಗಿದ್ದೀನಿ. ಏನು ಚೆನ್ನಾಗಿರೋದು ನೀನು? ಏನೇ ಚೆನ್ನಾಗಿರೋದು? ನಂದಿಶಾ ಎಲ್ಲ ನನಗೆ ಹೇಳ್ದೆ ನವ್ಯ, ಅವನು ಹೇಳಿದೆಲ್ಲ ನಿಜನೇನೆ. ಯಾಕೆ ಹಿಂಗೆ ಮಾಡ್ಕೊಂಡೆ? ನಿನ್ನ ಜೀವನ ನೀನೇ ಹಾಳು ಮಾಡ್ಕೊಂಡಲ್ಲೇ. ಅಮ್ಮ ಬೈಲಿ ಕೂತ್ಕೊಳ್ಳಿ, ನೀನು ಕೂತ್ಕೋ ಬಾ ಫಸ್ಟು. ನೋಡಮ್ಮ ಇಲ್ಲಿ ನೋಡಿಲ್ಲಿ, ನಾನು ಚೆನ್ನಾಗೇ ಇದ್ದೀನಿ. ನೀನು ಯಾಕೆ ಅಳ್ತಿದ್ಯಾ? ಈ ನಂದೀಶ ಹೇಳ್ಬಿಟ್ನಾ? ಸುಮ್ಮನಿರೀಗ ಆಯಿತು. ನೋಡಮ್ಮ, ಮುಗ್ದೋಗಿದೆಲ್ಲ ಆಗಿದೆಲ್ಲ ಆಗೋಯ್ತು. ನೀನೀಗ ಬೇಜಾರು ಮಾಡ್ಕೊಂಡ್ರೆ ನನಗೂ ಬೇಜಾರಾಗುತ್ತೆ. ನಾನೆಲ್ಲ ಮರೆತು ಚೆನ್ನಾಗಿರ್ಬೇಕು ಅಂತ ಟ್ರೈ ಮಾಡ್ತಾ ಇದ್ದೀನಿ. ನೀನು ಹಿಂಗೆ ಹತ್ಕೊಂಡು ಕೂತ್ಕೊಂಡ್ರೆ ನನಗೆ ಅದೆಲ್ಲ ಮತ್ತೆ ನೆನಪಾಗಲ್ವಾ? ಮತ್ತೆ ನಂಗೆ ಬೇಜಾರಾಗಲ್ವಾ ಹೇಳು? ಹಂಗಂತ ಅವ್ನು ಮಾಡಿದ್ದೆಲ್ಲ ಸಹಿಸ್ಕೋತೇನೆ. ಅವನೆಲ್ಲೇ ಬರೋಣ? ಎಲ್ಲೇ ಅವನು? ಅವ್ನು ಸಾಯಿಸ್ಬಿಡ್ತೇನೆ ನಾನು. ಎಲ್ಲೇ ಅವನು? ನೋಡು, ನವ್ಯ ಪೊಲೀಸ್ ಕಂಪ್ಲೇಂಟ್ ಕೊಡೋಣ. ಅವನಿಗೆ ಸುಳ್ಳು ಹೇಳಿ ಮೋಸ ಮಾಡಿದ್ದಾನೆ ಅಂತ ಕಂಪ್ಲೇಂಟ್ ಕೊಡೋಣ ಕಣೆ. ಅವ್ನು ಮಾತ್ರ ಬಿಡಬಾರ್ದು ನವ್ಯ, ಅವನ್ನ ಬಿಡಬಾರ್ದು ಕಣೆ. ಹಿಂಗೆ ಹೆಣ್ಮಕ್ಳ ಜೀವನ ಜೊತೆ ಆಟ ಆಡೋ ಅಂತ ನನ್ನ ಮಕ್ಕಳನ್ನ ಬಿಡಬಾರ್ದು ಕಣೆ, ಬಿಡಬಾರ್ದು ಕಣೆ. ಅಮ್ಮ ಏನು ಮಾಡ್ತೀಯ? ಈಗ ಅವನ್ನ ಪೊಲೀಸ್ ಕಂಪ್ಲೇಂಟ್ ಕೊಟ್ಟು ಜೈಲಿಗೆ ಹಾಕಿಸ್ತೀಯಾ? ಅದರಿಂದ ಏನು ಸಿಗುತ್ತೆ ನನಗೆ ಹೇಳು? ಏನು ಸಿಗುತ್ತೆ? ಮತ್ತೆ ಬೇಜಾರು, ಅದೇ ನೋವು. ಅದೆಲ್ಲ ಬೇಡಮ್ಮ. ಪಾಪ ಭವಿಂಗೆ ಅವನಿಂದ ತುಂಬ ಅನ್ಯಾಯ ಆಗಿದೆ. ಅವ್ನ ಮಗು ಇದೆ ಅಮ್ಮ, ಅದೆಷ್ಟು ಮುದ್ದಾಗಿದೆ ಗೊತ್ತಾ? ನಂದಿನಿ ಅಂತ. 2.5 ವರ್ಷ ಮಗು ಅದು. ಅಮ್ಮ ಆ ಮಗುಗೆ ಅನ್ಯಾಯ ಮಾಡಬಾರ್ದಲ್ವಾ? ಆ ಮಗು ಜೊತೆ ಅವನು, ನಂದಿನಿ, ಭವ್ಯ ಎಲ್ಲ 3 ಜನ ಚೆನ್ನಾಗಿರಲಿ ಅಂತ ನಾನು ಆಸೆ ಪಡ್ತೀನಮ್ಮ. ಅವ್ರು 3 ಜನನಾದರೂ ಚೆನ್ನಾಗಿರಲಿ. ಭವ್ಯನ ಜೊತೆ ಅವ್ನು ಚೆನ್ನಾಗಿರಲಿ. ಅವ್ನು ನನಗೆ ಮಾಡಿದ ಮೋಸಕ್ಕೆ ಪ್ರತಿಫಲವಾಗಿ ಅವ್ನು ನಂದಿನಿ ಜೊತೆ ಚೆನ್ನಾಗಿರ್ತೀನಿ, ಭವ್ಯನ ಜೊತೆ ಚೆನ್ನಾಗಿರ್ತೀನಿ ಅಂತ ಮಾತು ಕೊಟ್ಟಿದ್ದಾನೆ. ಅವ್ರು 3 ಜನ ಚೆನ್ನಾಗಿರ್ತಾರೆ ಅಂದರೆ ನಾನು ಯಾಕಮ್ಮ ಅವ್ರಿಗೆ ತೊಂದರೆ ಕೊಡಲಿ ಅಲ್ವಾ? ಮುಚ್ಚೆ ಸಾಕು. ಏನು ಬೊಗಳ್ತಿದ್ದೀಯ? ಏನು ಬೊಗಳ್ತಾ ಇದ್ದೀನಿ ನೀನು? ನಿನಗೆ ಮಾಡ್ರೆ ಮೋಸಕ್ಕೆ ಅವನು ಚೆನ್ನಾಗಿರಲಿ ಅಂತ ಆಸೆ ಪಡ್ತೀಯ ನೀನು? ಅಮ್ಮ ಸುಮ್ಮನೆ ಇರು, ಏನು ಮಾಡೋಕ್ಕಾಗಲ್ಲಮ್ಮ. ಅವರಾದ್ರೂ ಚೆನ್ನಾಗಿರಲಿ ಬಿಡು. ನಾನು ಇಲ್ಲಿ ಕೆಲಸ ಮಾಡಲ್ಲಮ್ಮ, ಡಿಸೈಡ್ ಮಾಡಿಬಿಟ್ಟಿದ್ದೀನಿ. ಕಂಪ್ನಿ ಬಿಟ್ಬಿಟ್ಟು ಬಂದ್ಬಿಡ್ತೀನಿ. ಊರಲ್ಲಿ ನಿನ್ನ ಜೊತೆ ಡ್ಯಾಡಿ ಜೊತೆ ಇರ್ತೀನಿ. ಇನ್ನೇನು ಮಾಡಲಿ ನಾನು ಇಲ್ಲಿ? ನಂಗೆ ಇಲ್ಲಿ ಇರೋಕ್ಕಾಗ್ತಾ ಇಲ್ಲಮ್ಮ. ಅಯ್ಯೋ ನನ್ನಂತ ಎಲ್ಲೇ ಬರ್ತೀಯಾ? ನೀನು ಬಂದಲ್ಲಿ ನಮ್ಮ ಜೊತೆ ಇದ್ರೆ ಊರಲ್ಲಿ ಏನೇ ಅಂತಾರೆ ನಮಗೆ? ಅಲ್ಲ ಕಣೆ, ಊರವ್ರಿಗೆಲ್ಲ ನೀನು ಮದುವೆ ಆಗಿದೆಯಾ, ಹಂಗಿದೆಯಾ ಹಿಂಗಿದೆಯಾ ಅಂತೆಲ್ಲ ಹೇಳ್ಕೊಂಡು ಬಂದ್ಬಿಟ್ಟಿದ್ದೀವಿ ಕಣೆ. ಈಗ ಮದುವೆ ಆಗಿ 1 ವಾರ 15 ದಿನಕ್ಕೆ ನೀನು ಗಂಡನ ಬಿಟ್ಬಿಟ್ಟು ಬಂದು ಕೂತಿದ್ಯಾ ಅಂದರೆ ಊರಲ್ಲಿ ನಮ್ಮ ಮಾನ ಮರ್ಯಾದೆ ಏನೇ ಆಗಬೇಕು ನವ್ಯ? ಅದ್ರ ಬಗ್ಗೆ ಒಂಚೂರಾದ್ರೂ ಯೋಚನೆ ಮಾಡಿದ್ಯೇನೆ? ಅದು ಯಾವುದನ್ನು ಯೋಚನೆ ಮಾಡಿದೆ? ನಿನ್ನ ಕೆಲಸಕ್ಕೆ ಅಂತ ನಿಮ್ಮ ತಾತ, ನಾನು, ನಿಮ್ಮಪ್ಪ ಎಲ್ಲ ಒದ್ದಾಡಿ ಕಳಿಸಿದ್ವಲ್ಲೇ. ನೀನು ನೋಡಿದ್ರೆ ಇಂಥ ಕೆಲಸ ಮಾಡ್ಕೊಂಡು ಬಂದೆ. ನೀನು ಹೋಗಿ ಯಾರನ್ನ ಮದುವೆ ಆಗಿದೆ ಅಂತ ಗೊತ್ತಾದಾಗ ಊರವರೆಲ್ಲ ಹೆಂಗೆಲ್ಲ ಮಾತಾಡಿದ್ರು ಗೊತ್ತೇನೆ. ಆದರೂ ಅದನ್ನೆಲ್ಲ ಮರೆತು ನಾವು ಈಗ ಒಳ್ಳೆ ಕಡೆ ಸೇರೋಳೆ ಚೆನ್ನಾಗಿರಲಿ ಅಂತ ಆಸೆ ಪಟ್ಟು ಖುಷಿ ಪಟ್ವಲ್ಲೇ. ಈಗ ಮತ್ತೆ ಇಂಥ ಹಿಂಗೆಲ್ಲ ಮಾಡಿದ್ಯಲ್ಲೇ. ಈಗ ನಾವು ಏನೇ ಮಾಡಬೇಕು? ನಾವು ಊರಲ್ಲಿ ಈಗ ಇದೆಲ್ಲ ಗೊತ್ತಾದರೆ ನಾವು ಹೆಂಗೆ ತಿರುಗಾಡೋದು ತಲೆ ಎತ್ಕೊಂಡು? ಬೇರೆ ಬಂದು ಕೂತ್ಕೊಂಡ್ರೆ ನಾವು ಹೆಂಗೆ ಬಾಳೋದಲ್ಲಿ? ಅಮ್ಮ ಅಮ್ಮ ಆಯಿತು ಬಿಡಮ್ಮ, ನೀನು ಅಳ್ಬೇಡ. ನಂಗೆ ಇಲ್ಲಿ ಕಷ್ಟ ಆದರೂ ನಾನು ಇಲ್ಲೇ ಎಲ್ಲೋ ಇರ್ತೀನಿ. ನಾನು ಅಲ್ಲಿ ಬಂದು ನಿಮ್ಗೆ ಮತ್ತೆ ತೊಂದರೆ ಕೊಡಲ್ಲಮ್ಮ, ಮತ್ತೆ ನಿಮಗೆ ತೊಂದರೆ ಕೊಡೋದಿಲ್ಲ. ನನ್ನ ಬಗ್ಗೆ ನೀನು ಯೋಚನೆ ಮಾಡಬೇಡಮ್ಮ. ನನಗೆ ಇಲ್ಲೆಲ್ಲ ಇರೋಕ್ಕಾಗ್ತಾ ಇಲ್ಲ, ತುಂಬ ಕಷ್ಟ ಅನ್ನಿಸ್ತಾ ಇದೆ ಅಮ್ಮ. ಇದನ್ನೆಲ್ಲ ನೋಡ್ಕೊಂಡು ನನಗೆ ತುಂಬ ಕಷ್ಟ ಅನ್ನಿಸ್ತಾ ಇತ್ತು. ಅದಕ್ಕೆ ಈ ಕೆಲಸ ಬಿಟ್ಬಿಟ್ಟು ನಿಮ್ಮ ಜೊತೆನೇ ಬಂದು ಇಟ್ಬಿಡೋಣ ಅಂತ ಅಂದ್ಕೊಂಡೆ. ಇದೆಲ್ಲ ನನಗೆ ಯೋಚನೆ ಮಾಡಲಿಲ್ಲಮ್ಮ. ನನ್ನಿಂದ ನಿಮ್ಮ ನೆಮ್ಮದಿ ಹಾಳಾಗೋದು ನನಗೆ ಇಷ್ಟ ಇಲ್ಲ. ನನಗೆ ಎಷ್ಟು ಕಷ್ಟ ಆದರೂ ಪರವಾಗಿಲ್ಲಮ್ಮ, ನಾನು ಇಲ್ಲೇ ಇರ್ತೀನಿ. ಏನು ಆಂಟಿ ನೀವು ಹಿಂಗೆ ಮಾತಾಡ್ತಾ ಇದ್ದೀರಾ? ಪಾಪ ಅವಳು, ನೀವು ಹಿಂಗೆ ಮಾತಾಡಿದ್ರೆ ಅವಳಿಗೆ ಬೇಜಾರಾಗಲ್ವಾ? ಅವಳು ಎಲ್ಲಿ ಹೋಗ್ತಾಳೆ? ಅವಳಿಗೂ ಇಲ್ಲಿ ಅವನು ಭವ್ಯ ಎಲ್ಲ ಇಲ್ಲೇ ಕೆಲಸ ಮಾಡ್ತಾ ಇದ್ದಾರೆ. ಅದನ್ನೆಲ್ಲ ನೋಡ್ಕೊಂಡು ಅವಳು ಹೆಂಗಿರೋಕ್ಕಾಗುತ್ತೆ? ಬೇಜಾರಾಗಲ್ವಾ? ಅದಕ್ಕೆ ಊರಿಗೆ ಬರೋಣ ಅಂದ್ಕೊಂಡಿರ್ತಾಳೆ. ನೀವು ನೋಡಿದ್ರೆ ಹಿಂಗೆ ಮಾತಾಡ್ಬಿಟ್ರಲ್ಲ ಪಾಪ. ಏನು ಮಾಡೋದಪ್ಪ? ಊರು ಜನಕ್ಕೆ ಎದ್ರುಕೊಂಡು ಬಾಳಲೇಬೇಕು ನಾವು. ನೋಡು ನವ್ಯ, ನೀನು ಬೇಜಾರು ಮಾಡ್ಕೋಬೇಡ ನವ್ಯ. ನಾವು ಏನು ಮಾಡಬೇಕು ಅಂತ ನಮಗೂ ಗೊತ್ತಾಯ್ತಲ್ಲ. ನಿಮ್ಮ ಅಪ್ಪನ ಹತ್ರ, ನಿಮ್ಮ ತಾತ ಅಜ್ಜಿ ಹತ್ರ ಮಾತಾಡೋಣ ಅಂದರೆ ಭಯ ಆಗುತ್ತೆ ಕಣೆ, ನನಗೆ ಭಯ ಆಗುತ್ತೆ. ನಿಮ್ಮ ಅಪ್ಪ ನನ್ನಂತೂ ಸುಮ್ಮನೆ ಬಿಡಲ್ಲ ಕಣೆ ನವ್ಯ, ನನ್ನಂತೂ ಸುಮ್ಮನೆ ಬಿಡಲ್ಲ. ನಿನ್ನೂ ಬಿಡಲ್ಲ ಕಣೆ, ನಿನ್ನೂ ಬಿಡಲ್ಲ. ನಿನ್ನಲ್ಲಿ ಹೆಂಗೆ ಕರ್ಕೊಂಡೋಗ್ಲಿ ನಾನು? ಇದನ್ನೆಲ್ಲ ನನ್ನ ಮನೆಯವ್ರ ಹತ್ರ ಹೆಂಗೆ ಹೇಳಲೆ? ಗೊತ್ತಾದಾಗ್ಲಿಂದ ಏನು ಮಾಡಬೇಕು ಅಂತ ಗೊತ್ತಾಗದೆ ಒದ್ದಾಡಿ ಸಾಯ್ತಾ ಇದ್ದೀನಿ ಒಬ್ಳೆ ಕಣೆ ನವ್ಯ. ನನಗೆಲ್ಲ ಆಗೋದಿಲ್ಲ ಕಣೆ ನವ್ಯ, ನನಗೆಲ್ಲ ಆಗೋದಿಲ್ಲ. ಅಮ್ಮ ಪ್ಲೀಸ್ ಅಮ್ಮ, ನೀನು ಅಳ್ಬೇಡ. ನೀನೇನು ತಲೆ ಕೆಡ್ಸ್ಕೊಬೇಡಮ್ಮ. ನಾನು ಬರೋದೇ ಇಲ್ಲ, ನಾನು ಬರೋದಿಲ್ಲ ಅಲ್ಲಿಗೆ, ನಾನು ಬರೋದಿಲ್ಲ. ನಿನ್ನ ಈ ವಿಷಯನ ಅವ್ರಿಗೆ ಯಾರಿಗೂ ಹೇಳಬೇಡ. ನೀನು ಪಾಡಿಗೆ ನೀನು ಇದ್ಬಿಡು, ನನ್ನ ಪಾಡಿಗೆ ನಾನು ಇಲ್ಲೇ ಇರ್ತೀನಿ. ಎಷ್ಟು ದಿನ ಆಗುತ್ತೋ ಅಷ್ಟು ದಿನ, ಹೇಗಾಗುತ್ತೋ ಹಾಗೆ ಇಲ್ಲಿ ಇರ್ತೀನಿ ನಾನು. ನೀನು ಅದ್ರ ಬಗ್ಗೆ ತಲೆ ಕೆಡ್ಸ್ಕೊಬೇಡಮ್ಮ, ತಲೆ ಕೆಡ್ಸ್ಕೊಬೇಡ. ನನ್ನ ಮಗಳು ಚೆನ್ನಾಗಿದ್ದಾಳೆ, ಅಲ್ಲೇ ಇದ್ದಾಳೆ. ಅವ್ಳು ಬೆಂಗಳೂರಿಂದ ಬರೋಕೆ ಅವ್ಳು ಟೈಮೇ ಸಿಗ್ತಾ ಇಲ್ಲ ಅಂತ ಹೇಳ್ಬಿಡು ಎಲ್ಲರಿಗೂ. ನಾನೆಲ್ಲ ಬರೋದೇ ಇಲ್ಲಮ್ಮ, ನಾನೆಲ್ಲ ಬರೋದಿಲ್ಲ. ಅಲ್ಲ ಕಣೆ ನವ್ಯ, ಹೆಂಗಿದ್ರು ಮದುವೆ ಆಗೋಗಿತ್ತು. ಈ ಆಸ್ತಿ ಅಂತಸ್ತಿ ಆಸೆ ನಿನಗೆ ಯಾಕೆ ಬೇಕು ನಿನಗೆ? ಈ ಆಸ್ತಿ ಅಂತಸ್ತೆಲ್ಲ ನಮ್ಮ ಹತ್ರ ಇರೋದೇ ಸಾಕಲ್ವೇನೆ? ಅದೆಲ್ಲ ನಿನಗೆ ಅಲ್ವೇನೆ ಮಗಳೇ, ನಿನಗಲ್ವಾ? ಅದಿನ್ನು ಯಾರಿಗೆ ಇದೆ? ಇನ್ನು ಯಾರಿದ್ದಾರೆ ನಮಗೆ ಹೇಳು? ನೋಡು,
ವರುಣ್ ಹೆಂಗಿದ್ರು ಮದುವೆ ಆಗಿದೆಯಾ, ನೀನೇ ಅವನ ಜೊತೆ ಇರೇ, ನೀನೇ ಅವನ ಜೊತೆ ಇದ್ಬಿಡು. ನೀವಿಬ್ಬರೇ ಕೆಲಸ ಮಾಡ್ತಿರಲ್ಲ, ಹೆಂಗೋ ಇರಿ, ಹೆಂಗೋ ನಮ್ಮ ಆಸ್ತಿ ಅಂತಸ್ತೆಲ್ಲ ನಿಮಗೆ ಬರುತ್ತಲ್ವಾ, ಚೆನ್ನಾಗಿರ್ಬೋದು ಕಣೆ ನವ್ಯ. ಅವ್ನಿಗೆ ಯಾಕೆ ಈಗ ಬಬಿನ್ ಜೊತೆ ಮಾಡಕ್ಕೆ ಹೋಗಿದ್ಯಾ? ಏನಮ್ಮ ಮಾತಾಡ್ತಿದ್ಯಾ ನೀನು? ಹಾಗಂತ ನಾನು ವರುಣ್ ಜೊತೆ ಬಾಳಕ್ಕಾಗುತ್ತಾ? ಅದು ಸ್ವಾರ್ಥ ಆಗಲ್ವಮ್ಮ? ಸ್ವಾರ್ಥ ಆಗಲ್ವಾ? ನನಗೋಸ್ಕರ ನಾನು ಚೆನ್ನಾಗಿರ್ಲಿ ಅಂತ ಭವ್ಯ ಎಷ್ಟೆಲ್ಲ ಕಷ್ಟಪಟ್ಟಿದ್ದಾಳೆ ಅಂತ ನನಗೆ ಗೊತ್ತಮ್ಮ. ನನಗೋಸ್ಕರ ಅವಳು ಎಷ್ಟು ಒದ್ದಾಡಿದ್ದಾಳೆ ಅಂತ ನನಗೆ ಗೊತ್ತು. ಈಗ ನಾನು ವರುಣ್ ಮದುವೆಯಾಗಿ ಚೆನ್ನಾಗಿರ್ಬಿಟ್ರೆ ಪಾಪ ಆ ಭವ್ಯ, ಆ ಮಗು ನಂದಿನಿ ಎಲ್ಲರೂ ಅನಾಥರಾಗಲ್ವಮ್ಮ? ಆ ಭವ್ಯಂಗೆ ಯಾರೂ ಇಲ್ಲಮ್ಮ. ಆ ಮಗು ಚಿಕ್ಕ ವಯಸ್ಸಲ್ಲೇ ತಂದೆ ಇದ್ರು ತಂದೆ ಪ್ರೀತಿ ಇಲ್ದಂಗೆ ಬದುಕಬೇಕಮ್ಮ. ಅವರಿಬ್ರು ಕಷ್ಟಪಟ್ಕೊಂಡು ಇದ್ಬಿಟ್ರೆ ನಾನು ಮಾತ್ರ ಚೆನ್ನಾಗಿರೋಕೆ ಆಗುತ್ತೆ? ಹೇಗಾಗುತ್ತೆ ಹೇಳು? ಭವ್ಯ ನನ್ನ ಬರೀ ಫ್ರೆಂಡ್ ಅಂತ ನೋಡೇ ಇಲ್ಲಮ್ಮ ಯಾವಾಗಲೂ. ನಾನು ಚಿಕ್ಕವಳು, ನವ್ಯ ನೀನಿನ್ನೂ ಚಿಕ್ಕವಳು, ನೀನಿನ್ನೂ ಚಿಕ್ಕವಳು ಅಂತ ಚಿಕ್ಕ ತಂಗಿ ಥರ ಪ್ರೀತಿ ಮಾಡಿದ್ದಾಳಮ್ಮ, ತಂಗಿ ಥರ ನೋಡ್ಕೊಂಡಿದ್ದಾಳೆ. ಅವಳಿಗೆ ಮೋಸ ಮಾಡಿ ನಾನು ಹೇಗಮ್ಮ ಸುಖವಾಗಿರಲಿ? ನನಗೂ ಈ ಆಸ್ತಿ ಅಂತಸ್ತು ಯಾವುದು ಬೇಡಮ್ಮ, ನನಗೂ ಏನು ಬೇಡ ಅಮ್ಮ, ಏನು ಬೇಡ. ಎಂಥ ಮನಸ್ಸು ಮಗಳೇ ನಿಂದು, ಎಂಥ ಒಳ್ಳೆ ಮನಸ್ಸು ನಿಂದು. ನೀನು ಹಾಳಾದ್ರೂ ಪರವಾಗಿಲ್ಲ, ಬೇರೆ ಸುಖವಾಗಿರ್ಲಿ ಅಂತ ಬಯಸ್ತಾ ಇದೆಯಲ್ಲೇ. ನಿನ್ನಂತವಳಿಗೆ ಮೋಸ ಮಾಡಿಬಿಟ್ನಲ್ಲವ. ಏನೇ ಮಾಡ್ತೀಯ ನವ್ಯ, ನೀನು ಈಗ ಹೆಂಗೆ ಇರ್ತೀಯ? ಅದೇ ನನಗೂ ಗೊತ್ತಾಗ್ತಿಲ್ಲಮ್ಮ, ನನ್ನ ಕೈಲಿ ಇರೋಕ್ಕಾಗ್ತಾ ಇಲ್ಲ. ಅದಕ್ಕೆ ಬಂದ್ಬಿಡೋಣ ನಿಮ್ಮ ಜೊತೆ ಅಂದ್ಕೊಂಡೆ, ಆದರೆ ನೀನು ಬೇಡ ಅಂತಿದ್ಯಲ್ಲ, ಇನ್ನೇನು ಮಾಡಲಿ? ಹೆಂಗೋ ಇರ್ತೀನಮ್ಮ. ಅಮ್ಮ ನೀನು ಏನು ಬೇಜಾರು ಮಾಡ್ಕೋಬೇಡ, ನಾನು ಇಲ್ಲಿ ಹೆಂಗೋ ಇರ್ತೀನಿ. ನನ್ನ ಜೊತೆ ಭವ್ಯ ಇದ್ದಾಳೆ, ನಂದೀಶನೂ ಇದ್ದಾನೆ, ನಾನು ಚೆನ್ನಾಗಿರ್ತೀನಮ್ಮ, ನಾನು ಚೆನ್ನಾಗಿರ್ತೀನಿ. ನೀನು ಮಾತ್ರ ಅಳಬಾರ್ದು, ಮನೇಲಿ ಯಾರಿಗೂ ಈ ವಿಷಯ ಹೇಳಕ್ಕೆ ಹೋಗ್ಬೇಡ. ನೀನು ಆರಾಮಾಗಿರು, ನಾನು ಇದನ್ನೆಲ್ಲ ನೋಡ್ಕೋತೀನಿ, ಆಯಿತಾ? ನಂದೀಶ ಕರ್ಕೊಂಡು ಹೋಗು ಅಮ್ಮನ, ನಾನು ಹೋಗ್ತೀನಿ, ನಂಗೆ ಲೇಟ್ ಆಗುತ್ತೆ. ನೀನು ಅಮ್ಮನ ಕರ್ಕೊಂಡು ಊರಿಗೆ ಹೋಗು, ನಾನು ಬರಲಾ? ಅಲ್ಲ ನವ್ಯ, ನೀನು ಇಷ್ಟೊಂದು ಬೇಜಾರು ಮಾಡ್ಕೊಂಡಿದ್ದೀಯ, ಹೆಂಗೆ ನೀನು ಬಿಟ್ಟು ಹೋಗೋದು ನಾವು? ನಮಗೇನೋ ಮನಸ್ಸೇ ಬರ್ತಾಯಿಲ್ಲ ಕಣೆ. ನೋಡು ಬಾ, ಆಯಿತು ನೀನು ನಮ್ಮೂರಿಗೆ, ನೀನು ತಲೆ ಕೆಡ್ಸ್ಕೊಬೇಡ. ನಾನು ಅಂಕಲ್ ಅಜ್ಜಿ ತಾತನ ಹತ್ರ ಮಾತಾಡ್ತೀನಿ. ಅದೆಲ್ಲ ಆಗದೇ ಇರೋ ವಿಷಯ ಕಣ, ನೀನು ಅದ್ರ ಬಗ್ಗೆ ಯೋಚನೆ ಮಾಡಬೇಡ. ನಾನಿಲ್ಲಿ ಏನೋ ಮಾಡೋಕ್ಕೆ ಕೆಲಸ ತುಂಬ ಇದೆ, ಅದನ್ನೆಲ್ಲ ಮಾಡಿ ಮುಗಿಸ್ಬಿಟ್ಟು ಬಿಡ್ತೀನಿ. ನೋಡೋಣ ಏನಾಗುತ್ತೆ ಅಂತ. ನೀನು ಅಮ್ಮನ ಕರ್ಕೊಂಡು ಹೋಗು. ಅಮ್ಮ ಹುಷಾರಮ್ಮ, ಮನೆಗೆ ಹೋದ ತಕ್ಷಣ ಫೋನ್ ಮಾಡು, ಬರಲಾ? ಆಂಟಿ ನನ್ನ ಮಾತು ಕೇಳಿ, ಪಾಪ ಅವಳು ಅಯ್ಯೋ ಹೆಂಗೆ ಆಂಟಿ ಹಿಂಗೆ ಬಿಟ್ಬಿಟ್ಟು ಹೋಗೋದವಳನ್ನ? ಊರಿಗೆ ಬರಬೇಡ ಅಂತ ಹೇಳ್ಬಿಟ್ರಲ್ಲ, ಅವಳು ಹೆಂಗೆ ಸಹಿಸ್ಕೊತಾಳೆ? ಮೊದಲೇ ನೋವಲ್ಲಿದ್ದಾಳೆ, ನೀವು ಹಂಗೆ ಹೇಳ್ಬಿಟ್ರೆ ಅವಳು ಹೆಂಗೆ ಆಂಟಿ ಇರ್ತಾಳೆ? ನೋಡಿ, ನೀವು ಒಂದು ಕೆಲಸ ಮಾಡಿ, ನೀವು ನಿಮ್ಮ ತಮ್ಮನ ಹತ್ರ ಮಾತಾಡಿ ಅವಳಿಗೊಂದು ಒಳ್ಳೆ ಹುಡುಗನ ನೋಡಿ ಆದಷ್ಟು ಬೇಗ ಮದುವೆ ಮಾಡಿಬಿಡಿ. ಅವಳು ಈ ನೋವಿಂದ ಹೊರಗಡೆ ಬಂದು ಚೆನ್ನಾಗಿರಲಿ. ಅವಳಿಗೆ ಈ ಊರು, ಈ ಆಫೀಸು ಯಾವುದು ಬೇಡ, ನಿನಗೆ ಹಳೆ ನೆನಪುಗಳೇ ಬೇಡ. ಹೌದು ಕಣೋ, ಹಾಗೆ ಮಾಡ್ತೀನಿ. ಒಂದು ಕೆಲಸ ಮಾಡು ನಂದೀಶ, ನಮ್ಮ ಊರು ಬಸ್ ಹತ್ತಿಸ್ಬಿಡು, ನೀನು ಊರಿಗೆ ಹೋಗು. ಅಂಕಲ್ ಕೇಳಿದರೆ ಹಂಗೆ ನವೀನ್ ಮಾತಾಡ್ಸ್ಕೊಂಡು ಆಂಟಿ ಅವ್ರು ಊರಿಗೆ ಹೋದ್ರು, ಸಂಜೆ ಇಲ್ಲ ಬೆಳಗ್ಗೆ ಬಂದುಬಿಡ್ತಾರಂತೆ ಅಂತ ಹೇಳ್ಬಿಡು. ಆಯ್ತು ಆಂಟಿ, ಆಯಿತು, ನೀವು ಹೋಗಿ, ನೀವೇನು ತಲೆ ಕೆಡ್ಸ್ಕೊಬಿಡಿ, ನಾನು ನೋಡ್ಕೋತೀನಿ. ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅನ್ಕೋತೀನಿ. ನನ್ನ ವೀಡಿಯೋಸ್ ಎಲ್ಲ ನೋಡ್ತಾ ಇದ್ದೀರಾ, ತುಂಬ ಸಪೋರ್ಟ್ ಮಾಡ್ತಾ ಇದ್ದೀರಾ. ಥ್ಯಾಂಕ್ ಯು ಸೋ ಮಚ್. ದಯವಿಟ್ಟು ನನ್ನ ವೀಡಿಯೋಸ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮಗೆ ನನ್ನ ವೀಡಿಯೋಸ್ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಚೆನ್ನಾಗಿದೆ ಅಂತ ಒಂದು ಕಮೆಂಟ್ ಮಾಡಿ, ನಮಗೂ ಖುಷಿ ಆಗುತ್ತೆ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಥ್ಯಾಂಕ್ ಯು.